ಉಪನ್ಯಾಸ ಮುಂದಿನ ಭಾಗ. ಓಂ ನಾರಾಯಣಂ ಗುಣೈ ಸರ್ವೈರ್ತೀರ್ಣಂ ದೋಷವರ್ಜಿತಂ ಹೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವ ಅಧಿಕರಣ ಈಗ? ವಾಮನಾಧಿಕರಣ. ಅನುಕೃತ್ಯ ಅಧಿಕರಣ ಮುಗಿತು. ವಿಷ್ಣುರೇವ ಜಿಜ್ಞಾಸ್ಯ ಇತ್ಯುಕ್ತಂ ತತ್ರ ಊರ್ಧ್ವಂ ಪ್ರಾಣಂ ಉನ್ನಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವಾ ಉಪಾಸತೆ ಇತಿ ಸರ್ವದೇವೋಪಾಸ್ಯ ಕಶ್ಚಿತ್ ಪ್ರತೀಯತೆ. ವಾಮನ ಅಂತ ಒಬ್ಬಿದ್ದಾನೆ, ಎಲ್ಲರೂ ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಆತ ಯಾರೋ ನೀವು ವಿಷ್ಣು ಅಂತ ಹೇಳ್ತೀರಿ, ಇವರು ವಿಷ್ಣು ಅಂತ ಹೇಳಿಲ್ಲ ಅಲ್ಲಿ. ಆದ್ದರಿಂದ ಏನಂತ ಅರ್ಥ? ನಿಮ್ಮ ಹೇಳಿದ ಬ್ರಹ್ಮ ವಿಷ್ಣುನೇ ಆಗಬೇಕು ಅಂತಿಲ್ಲ, ಇನ್ನು ಬೇರೆಯವರು ಆಗ್ಬೋದು ಅಂತ ವಾದ ಮಾಡ್ತಾರೆ. ಅದು ಕೇಳ್ತಾರೆ. ಹಾಗಿಲ್ಲ. ಏವಮೇವ ಏಷ ಪ್ರಾಣ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಗೇವ ಸನ್ನಿಧತ್ತೆ ಯೋಯಂ ಮಧ್ಯಮ ಪ್ರಾಣ ಕುವಿದಂಗ ಇತ್ಯಾದಿನ ಪ್ರಾಣ ವ್ಯವಸ್ಥಾಪಕತ್ವಾತ್ ಮಧ್ಯಮತ್ವಾತ್ ಸರ್ವದೇವೋಪಾಸ್ಯತ್ವಾಚ್ಚ ವಾಯುರೇವ ಇತಿ ಪ್ರತೀಯತೆ ಅಥೋ ಅಬ್ರವೀತ್. ಯಾರಿರ್ಬೋದು ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಯಾರಿರ್ಬೋದು ಅಂದರೆ ಪ್ರಾಣನ ಬಗ್ಗೆ ಒಂದು ಮಾತಿದೆ, ಎಲ್ಲರೂ ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದಮೇಲೆ ಇಲ್ಲಿ ಬಂದಿರೋ ಇದು ಯಾರು? ಪ್ರಾಣ, ಮುಖ್ಯ ಪ್ರಾಣ. ಮುಖ್ಯ ಪ್ರಾಣನೇ ಬ್ರಹ್ಮ ಅಂತ ಯಾಕೆ ಹೇಳಬಾರ್ದು? ಅಂದರೆ ಎಲ್ಲಿ ಬಂದಿರೋರೀಗ? ವಾಯುದೇವರಿಗೆ ಬಂದಾಗಾಯಿತು. ಹಿರಣ್ಯಕಶ್ಯಪ ಮೊದಲಾದವರೆಲ್ಲ ಏನು ಮಾಡಿದವರು? ಬ್ರಹ್ಮದೇವರು ಸರ್ವತ್ವ ಆಗ ಆಪಕ್ಷ ಇದು. ಬ್ರಹ್ಮವಾಯುಗಳ ಸಮ ಆದ್ದರಿಂದಾಗೇನೆ ಬ್ರಹ್ಮದೇವರೇ ಅಲ್ಟಿಮೇಟ್ ಅಂತ ತಿಳ್ಕೊಂಡ್ಬಿಟ್ರು. ಹಾಗಲ್ಲ, ಇದು ಹಾಗೇನೆ ಅಲ್ಲ. ನೀವು ಯಾಕೆ ಹೇಳ್ತೀರಿ ನೀವಾಗ ಪ್ರಾಣದೇವರು ಅಂತ ಯಾಕೆ ಹೇಳಬಾರ್ದು ಅಂತ ಹೇಳ್ತಾರೆ. ಓಂ ಶಬ್ದಾದೇವ ಪ್ರಮಿತಃ. ಅಲ್ಲಿ ಏನು ಕಷ್ಟಪಡಬೇಕಾಗಿಲ್ಲ, ಶಬ್ದನೇ ಆಗಿದೆ. ಏನಿದೆ ಅಲ್ಲಿ? ಮಧ್ಯೆ ವಾಮನ ಮಾಸಿ ನಮ್ಮನ್ನ ಪದ ಇದೆ. ವಾಮನ ಅನ್ನೋ ಪದ ಯಾರನ್ನ ಹೇಳುತ್ತೆ? ದಶಾವತ ವಾಮನ ಇಲ್ವಾ? ಈಗ ಆ ಶಬ್ದನೇ ಹೇಳ್ತಿರ್ಬೇಕಾದ್ರೆ ಮತ್ತೆ ಯಾಕೆ ಯೋಚನೆ ಮಾಡಬೇಕು? ನೀವು ರೌಂಡ್ ಅಬೌಟ್ ಅರ್ಥ ಮಾಡೋಕ್ಕೆ ಹೋಗ್ತೀರಿ, ನೇರ ಪದ ಆಗಿದೆ, ಮತ್ತೇನು ಹೇಳಬೇಕಾಗಿದೆ? ಈಶಾನ್ ಇತ್ಯಾದಿನ ಮುಂದೆ ಓಂ ಶಬ್ದಾದೇವ ಪ್ರಮಿತಃ. ವಾಮನ ಶಬ್ದಾದೇವ ವಿಷ್ಣುರಿತಿ ಪ್ರಮಿತಃ. ನಹಿ ಶ್ರುತಿರ್ಲಿಂಗಂ ಬಲವತ್. ವೆರಿ ಇಂಪಾರ್ಟೆಂಟ್. ಈಗ ಅಲ್ಲಿ ಅವ್ರು ಹೇಳಿದ್ದು ಲಿಂಗ, ನಾವು ಕೊಡ್ತೀವಿ ಶ್ರುತಿ. ಶ್ರುತಿ ಲಿಂಗಗಳ ವಿರೋಧ ಬಂದಾಗ ಯಾವುದು ಗಮನ ಕೊಡಬೇಕು? ಶ್ರುತಿಗೆ. ಯಾಕೆ? ಪೂರ್ವ ಪ್ರಾಬಲ್ಯ ಇದೆ, ಅಲ್ಲಿ ಉತ್ತರೋತ್ತರ ಪ್ರಾಬಲ್ಯ. ಆದ್ದರಿಂದ ಶ್ರುತಿ ಸ್ಪಷ್ಟವಾಗಿದೆ. ಶ್ರುತಿರ್ಲಿಂಗಂ ಸಮಾಖ್ಯಾಚ ವಾಕ್ಯಂ ಪ್ರಕರಣಂ ತಥಾ ಪೂರ್ವಂ ಬಲೀಯ ಸ್ಯಾತ್ ಏವಮಾಗಮ ನಿರ್ಣಯ ಇತಿ ಸ್ಕಾಂದೆ. ಈ ಪ್ರಸಂಗ ಬಂತು ಅಂತ ಆಚಾರ್ಯ ಕೋಟ್ ಮಾಡಿಬಿಟ್ರು. ಶ್ರುತಿ, ಲಿಂಗ, ಸಮಾಖ್ಯ, ವಾಕ್ಯ, ಪ್ರಕರಣ 5 ಇವೆ. 5ರಲ್ಲೂ ಕೂಡ ಮೊದಲು ಯಾವುದೋ ಅದು ಫಸ್ಟ್ ತೊಗೋಬೇಕು. ಗೊತ್ತಾಯ್ತಾ? ಮೊದಲನೇ ಫಸ್ಟ್ ತೊಗೋಬೇಕು. ಉಪಕ್ರಮಾದಿಗಳಲ್ಲಿ ಸೆಕೆಂಡ್ ತೊಗೋಬೇಕು. ಥರ್ಡ್ ಕೊನೆಯ ಉಪಸಂಹಾರ ಅಲ್ಟಿಮೇಟ್ ಆಗಿಬಿಡ್ತದೆ. ಆ ಥರ ಉಪಕ್ರಮ ಹೌದು. ಅಲ್ಲಿ ಇಲ್ಲ ಹೇಳಿಲ್ಲ, ಇಲ್ಲಿ ಹೇಳ್ತಾರೆ. ಇಲ್ಲಿ ವಾಕ್ಯ ಕೊಟ್ಟಿದ್ದಿಲ್ಲೇನೆ, ಕೊಡಲಿಲ್ಲ. ಅಲ್ಲಿ ಶ್ರುತಿಲಿಂಗಗಳಲ್ಲಿ ಪೂರ್ವವಾದದ್ದು ಬಲಿಷ್ಠವಾದದ್ದು, ಉಪಕ್ರಮಾದಿಗಳಲ್ಲಿ ಉತ್ತರೋತ್ತರವಾಗಿ ಬಲಿಷ್ಠವಾದದ್ದು ಹೇಳಿರೋದರಿಂದ ಅದು ವ್ಯತ್ಯಾಸ. ವಿಷಯ ಅದೇ, ವಾಕ್ಯ ಕೊಟ್ಟಿರೋದು ಬೇರೆ. ತಚ್ಚಲಿಂಗಂ ವಿಷ್ಣುರೇವ. ಆಮೇಲೆ ಶ್ರುತಿ ಇರೋದು ವಿಷ್ಣುಪರ ಇದೆ. ಇನ್ನು ಲಿಂಗ ಬೇಕಾ? ಅದು ವಿಷ್ಣುಪರನೇ ಇರೋದು. ಸರ್ವದೇವೋಪಾಸ್ಯತ್ವ ವಿಷ್ಣುವಿಗೆ ಇರೋದು. ಶ್ರುತಿ ಹೇಳಿದ್ದನ್ನು ಶ್ರುತಿ ಲಿಂಗ ಸಪೋರ್ಟ್ ಮಾಡ್ತಿದೆ. ನೀವು ಬರೀ ಲಿಂಗ ಇಟ್ಕೊಂಡು ಶ್ರುತಿ ಬಿಟ್ಟುಬಿಟ್ಟಿದ್ದೀರ. ಆದ್ದರಿಂದ ನಿಮಗೆ ಪ್ರಮಾಣ ವಿರೋಧ ಬಂತು. ನಮಗೆ ಪ್ರಮಾಣ ವಿರೋಧ ಬರಲಿಲ್ಲ. ಪ್ರಾಣತ್ವೋಕ್ತೆ ತದ್ವೈ ತ್ವಂ ಪ್ರಾಣೋ ಅಭವಃ ಇತಿ. ಪ್ರಾಣ ಶಬ್ದ ಇಟ್ಟರು ನಮಗೇನು ಸಮಸ್ಯೆ ಇಲ್ಲ. ಪ್ರಾಣ ಶಬ್ದ ವಿಷ್ಣು ಅಂತ ಅರ್ಥ ಇದ್ದೇ ಇದೆ, ವಾಮನ ಅಂತಲೂ ಅರ್ಥ ಇದೆ. ನಿಮಗೆ ವಾಮನ ಅಂತಿಲ್ಲ, ಪ್ರಾಣ ಅಂತ ಇದೆ. ಆದ್ದರಿಂದ ಅವರ ಪ್ರಸಕ್ತಿ ಅಲ್ಲ. ಓಂ ಹೃದಯಪೇಕ್ಷಯಾತು ಮನುಷ್ಯಾಧಿಕಾರತ್ವಾತ್ ಓಂ ಸರ್ವಗತಶ್ಚಾಪಿ ತಸ್ಯ ಅಂಗುಷ್ಟಮಾತ್ರತ್ವಂ ಹೃದಯವಕಾಶಾಪೇಕ್ಷೆಯ ಯುಜ್ಯತೆ. ಇತರ ಪ್ರಾಣಿನಾಂ ಅಂಗುಷ್ಟಾಭಾವೀಪಿ ಮನುಷ್ಯಾಧಿಕಾರತ್ವಾನ್ನ ವಿರೋಧ. ಒಂದು ಸಮಸ್ಯೆ ಬಂತು. ಪರಮಾತ್ಮ ಎಲ್ಲಿದ್ದಾನೆ? ಎಲ್ಲ ವಿಷಯ ಬಂದುಬಿಟ್ಟೆ ಹೃದಯದಲ್ಲಿದ್ದಾನೆ ಅಂತ ಹೇಳಿದ್ರು. ಎಷ್ಟಿದ್ದಾನೆ? ಅಂಗುಷ್ಠ ಮಾತ್ರ. ನಮಗೆ ಅಂಗುಷ್ಟಗಳು 2. ದೇಹದ ಅಂಗುಷ್ಟ ಬೇರೆ, ಜೀವನ ಅಂಗುಷ್ಟ ಬೇರೆ. ಜೀವನ ಅಂಗುಷ್ಟದಲ್ಲಿ ಲೆಕ್ಕದಷ್ಟು ಅಲ್ಲಿ ಇದ್ದಾನೆ ಅಂತ ಹೇಳಿದ್ರು. ಆಗ ನಮಗೆ ಪ್ರಶ್ನೆ ಬಂತು, ಅಲ್ಲ ಇದು ಹೇಳಿದ್ರಿ, ಮತ್ತು ಪ್ರಾಣಿಗಳ ಗತಿ ಏನು ಹಾಕಿದ್ದಾರೆ?
ಪ್ರಾಣಿಗಳಿಗೆ ಅಂಗುಷ್ಟನೇ ಇಲ್ಲ. ಕೆಲವು ಏನು ಮಾಡ್ತೀರಿ ಈಗ ಅಂತ ಕೇಳಿದ್ರೆ ಹೇಳ್ತಾರೆ ಮನುಷ್ಯಾಧಿಕಾರತ್ವ. ಯಾರ ಬಗ್ಗೆ ನಾವು ಮಾತಾಡ್ತಿರೋದು ಈಗ? ಆದ್ದರಿಂದ ಸರಿ ಇದೆ. ಅವು ಪ್ರಾಣಿಗಳಿಗೆ ಹೇಳೋ ನೆಸಿಟಿ ಯಾಕಿಲ್ಲ ಹೇಳಿ ನೋಡೋಣ. ಅವಕ್ಕೆ ಧ್ಯಾನ ಉಪಾಸನೆ ಹೇಳೇ ಇಲ್ಲ. ಫಸ್ಟ್ ಹೇಳಿದರೆ ಇಲ್ಲಿ ಅಂತ ಹೇಳಬೇಕು. ಅವ್ರಿಗೆ ಪ್ರಶ್ನೆ ಬಂದಿಲ್ಲ. ಉಪಾಸನೆ ಮಾಡಬೇಕು ಹೋದರೆ ಯಾರು? ಮನುಷ್ಯರಾದ್ದರಿಂದ ಮನುಷ್ಯರಿಗೆ ಅರ್ಥ ಆಗುತ್ತೆ. ಉಳಿದವ್ರಿಗೆ ಯಾಕೆ ಬೇಕಾಗ? ಎಲ್ಲ ನಮ್ಮಲ್ಲಿ ತಮಾಷೆ ಆಗಿ ಬರ್ತದೆ ಗೊತ್ತಾ? ಎಲೆಕ್ಷನ್ಗೆ ಕಳಿಸ್ತಾರಲ್ಲ, ಅವ್ರು ಇಲ್ಲಿಗೆ ಹಾಕಿ ಅಂತ ಹೇಳಿಬಿಡ್ತಾರೆ. ಒಬ್ಬ ಪ್ರಶ್ನೆ ಶುರು ಮಾಡ್ತಾರೆ. ಆ ಬೆಟ್ಟಿಲ್ಲ, ಆ ಬೆರಳೆ ಇಲ್ಲದವ್ರು ಏನು ಮಾಡಬೇಕು ಅವ್ರು ಶುರು ಮಾಡ್ತಾರೆ. ಆ ಬೆರಳೆ ಇಲ್ಲ, ಇವೆಲ್ಲ ನಡೀತು ಮೀಟಿಂಗ್ಗಳಲ್ಲಿ ಇವೆಲ್ಲ ಡಿಸ್ಕಷನ್ ಶುರುವಾಗುತ್ತೆ. ಅದು ಆ ಬೆರಳು ಇಲ್ಲದ ಅವನೇನು ಮಾಡ್ತೀನಿ ಶುರು ಮಾಡ್ತಾರೆ. ಆಮೇಲೆ ಎಡಗೈ ಎಲ್ಲಾರು ಹಾಕಿರ್ತಾರೆ, ಆಮೇಲೆ ಬಲಗೈ ಬೇರೆ ಅಂತ ಅಷ್ಟು ಹೇಳಿದ್ರೆ ಗುರುತೇ ಇರಪ್ಪ. ಈಗ ಐಡೆಂಟಿಫಿಕೇಷನ್ ಬೇಕು. ಕೈ ಇಲ್ಲ ಅಥವಾ ಅದೇ ಐಡೆಂಟಿಫೈ ಸಾಲದ ಅದು ಅಂತ ಸುಮ್ಮನೆ ಲೆಕ್ಕ ಹಾಕ್ತಾ ಹೋಗ್ತಿರೋದು ಅಷ್ಟೇ. ಅದು ಭಾಳ ತಮಾಷೆಯಾಗಿರುತ್ತೆ. ಅದು ಭಾಳ ಸೀರಿಯಸ್ನೆಸ್ನಲ್ಲೇ ಬಂದು ಪ್ರಶ್ನೆಗಳು ಬರ್ತಾ ಇರ್ತವೆ. ಹೃದಯಪೇಕ್ಷೆ ಮನುಷ್ಯರ ಬಗ್ಗೆ ಹೇಳೋಕ್ಕೆ ಹೊರಟಾಗ ಪ್ರಶ್ನೆ ಬರೋದೇ ಇಲ್ಲ. ಗೊತ್ತಾಯ್ತಾ? ಅದಕ್ಕೆ ಕೆಲವು ಹೆಸರಿರ್ತಾರೆ, ನಿರ್ದೇಶನ ಕೊಟ್ಟಿರ್ತಾರೆ. ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇಗ್ನೋರ್ ಮಾಡಿಬಿಡಿ ಅಂತ ಹೇಳ್ತಾರೆ. ಯಜ್ಞಸ್ ಇರುತ್ತೆ, ಒಂದು 5-10 ವರ್ಷ ಹೆಚ್ಚು ಕಡಿಮೆ ಹಾಕಿದರೆ ಬರಿ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಒಬ್ಬ ಹುಡುಗ ಒಂದು 90 ವರ್ಷದ ಮುದುಕಿ ಜಾಗದಲ್ಲಿ ಬಂದರೆ ಒಪ್ಲಕ್ಕಾಗತ್ತಾ? ಮತ್ತೆ ಕೇಳಬೇಕಾಗಿಲ್ಲ. ಅದನ್ನು ಎಲ್ಲಿ ನೀವು ಸ್ವಲ್ಪ ವ್ಯತ್ಯಾಸ 5 ವರ್ಷ 10 ವರ್ಷ ಹೆಚ್ಚು ಕಡಿಮೆ ಬಂದರೆ ಕೆಲವರು ಬೇಗ ವಯಸ್ಸಾದ ಕಾಣ್ತಾರೆ, ನಿಧಾನ ಕಾಣ್ತಾರೆ. ಅವೆಲ್ಲ ದೊಡ್ಡ ವಿಷಯ ಅಲ್ಲ, ಜಸ್ಟ್ ಇಗ್ನೋರ್ ಇಟ್ಟು ಅಂತ ಹೇಳ್ಬಿಡ್ತಾರೆ. ಅದು ಇಂಥದ್ದು ಬಂದ ಮಾತ್ರ ಇಗ್ನೋರ್ ಮಾಡೋಕ್ಕೆ ಬರೋದಿಲ್ಲ. ಅದೇ ಅಲ್ಲಿಗೆ ಆ ಧ್ಯಾನಗೇನೇ ಇಲ್ಲ. ಮತ್ತು ಮನುಷ್ಯರಾಗೆ ಧ್ಯಾನ ಮಾಡಬೇಕು. ಅಲ್ಲಿ ಪ್ರಾಣಿ ಎಲ್ಲಿ ಬೇಕಾಗುತ್ತೆ. ಪರಮಾತ್ಮ ಅವ್ರ ಹೃದಯ ಅಂತ ಎಲ್ರಿಗಿದೆಯಲ್ಲಪ್ಪ, ಅಷ್ಟೇ. ಹೃದಯಲ್ಲಿದ್ದರೆ ಸಾಕು. ಧ್ಯಾನಕ್ಕೆ ಏನು ಬೇಕು ನಿಮಗೆ? ಯೂನಿಟ್ ಬೇಕು. ಧ್ಯಾನ ಇಲ್ಲ, ಯೂನಿಟ್ ಹೇಳಲಿಲ್ಲ ಅಷ್ಟೇ. ಮತ್ತು ಅದಕ್ಕೂ ಬೇಕಾದ್ರೆ ಹೇಳಿದ್ರೆ ನಿಮ್ಮ ಮನುಷ್ಯ ನಿಮಗೆ ಯಾಕೆ ಅದು ನಿಮ್ಮ ಸಬ್ಜೆಕ್ಟೇ ಅಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಸಬ್ಜೆಕ್ಟೇ ಅಲ್ಲ ಅಂದಮೇಲೆ ಫಿಸಿಕ್ಸ್ ಏನೋ ಮಾತಾಡ್ತೀವ ಅದು ತೊಗೊಂಡು ಏನು ಮಾಡ್ತೀವಿ? ನಿನ್ನ ಸಬ್ಜೆಕ್ಟ್ ಪ್ರಕಾರ ಉತ್ತರ ಕೊಡ್ತೀವಿ ಅಷ್ಟೇ. ಧ್ಯಾನ ಹೇಳಿದ್ದು ಇವರಿಗೆ ಅಂಗುಷ್ಟ ಇದೆ ಹೇಳ್ತಾರೆ, ಸಾಕಷ್ಟೆ. ಆ ಜೀವನಿಗೆ ಸ್ವರೂಪದಲ್ಲಿ ಆ ಜೀವ ಪಕ್ಷಿಯಾಗಿ ಹುಟ್ಟಿರು ಅಂತ ತಿಳ್ಕೊಳ್ಬೇಕಾದ್ರೆ ಆ ಜೀವನದ ಸ್ವರೂಪದಲ್ಲಿ ಅವನು ಬೇರೆ ಇದ್ದಾನೆ. ಅವನಿಗೆ ಅಂಗುಷ್ಟ ಇದೆಯಲ್ಲ. ಉದಾಹರಣೆಗೆ ದೊಡ್ಡ ದೊಡ್ಡ ಯೋಗಿಗಳೇನಾದರೂ ವಿಶೇಷ ಕಾರಣದಿಂದ ಪ್ರಾಣಿಗಳಾಗಿ ಹುಟ್ಟಿದರೆ ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ. ಯಾಕೆಂದರೆ ಸ್ವರೂಪದ ಬಗ್ಗೆ ಗೊತ್ತಿರೋ ಅಪ್ರೋಷ ಜ್ಞಾನಿಗಳವರು ಗೊತ್ತಿರೋ ಅದು ಮಾಡೇ ಮಾಡ್ತಾರೆ. ಹೇಳೋಕ್ಕೆ ಕಾರಣ ಬರೋದೇ ಇಲ್ಲ. ಅದು ಬೇರೆ. ಪ್ರಾಣಿಯಾಗಿದ್ದವನು ಪ್ರಾಣಿಯಾಗಿ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಏನು ಮಾಡಬೇಕು? ಅವನು ಮನುಷ್ಯನಾಗೆ ಬರೋದು. ಕೊನೆಗೆ ಅವನು ಆ ರೂಪ ವಾಪಸ್ ಹೋಗ್ತದೆ. ಅದು ಆಗ್ಬೇಕಾದ್ರೆ ಮಾತ್ರ ಏನು ಮಾಡಬೇಕು? ಅವರು ಮನುಷ್ಯನಾಗೆ ಹುಟ್ಟಬೇಕು. ಬ್ರಾಹ್ಮಣನಾಗೆ ಹುಟ್ಟಬೇಕು, ಗಂಡಸಾಗೆ ಹುಟ್ಟಬೇಕು, ಅವೆಲ್ಲ ನಿಯಮಗಳಿಲ್ಲ. ಗೊತ್ತಾಯ್ತಾ? ಸಾಮಾನ್ಯ ಬ್ರಾಹ್ಮಣ ಜನ್ಮ ಬರ್ಬೋದು, ಬರಬಾರ್ದು ಅಂತಿಲ್ಲ, ನಿಯಮ ಇಲ್ಲ. ಅವನು ಯಾವ ಜಾತಿಯಲ್ಲಿದ್ದರೂ ಅದಕ್ಕೆ ಹೇಳಿದ ಕರ್ಮ ಮಾಡಿಬಿಟ್ರೆ ಸಾಕು. ಅಲ್ಲಿಗೆ ಇದು ಆ ವಿಷಯ ಮುಗಿತು. ಈಗ ಹೊಸ ವಿಷಯ ಶುರುವಾಗುತ್ತೆ. ಒಂದೀಗ ಇಷ್ಟೊತ್ತು ಬಂದ ವಿಷಯ ಫಸ್ಟ್ ಮಾಡ್ತಾರೆ. ಈಗ ಮನುಷ್ಯ ಅಂತ ತೆಗೆದ ತಕ್ಷಣ ಒಂದು ಪ್ರಶ್ನೆ ಹಾಕ್ಕೊಂಡು ಅಲ್ಲಿಂದ ಕೆಲವು ಸಬ್ ಕ್ವಶನ್ ಬರೋದು. ಅದು ನಾಳೆ ದೇವತಾಧಿಕರಣ. ಅದಕ್ಕೆ ಪ್ರಾಯ ಅಂತ ಹೇಳಿದರು. ಇದರ ಸಮನ್ವಯ ಬಂದಿಲ್ಲ ಇದರೊಳಗೆ. ಪ್ರಾಯ ಅಂತ ಅದಕ್ಕೆ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹವ್ಯತೇನ ದೀಯತಾಂ ಕಮಲಾಲಯ.